ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇಂದು ಹಾವೇರಿಯಲ್ಲಿ ಭೂ ಸಮರ್ಪಣಾ ಸಮಾರಂಭ ನಡೀತಾ ಇದೆ. ಅಂದ್ರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಂದ್ರೆ ಸುಮಾರು 12 ಗಂಟೆ ಸುಮಾರಿಗೆ ಈ ಒಂದು ಕಾರ್ಯಕ್ರಮ ಆರಂಭವಾಗಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಹಾವೇರಿ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿರುವಂಥದ್ದು. ಸದ್ಯ ನಾನು ಮುಖ್ಯ ಸ್ಟೇಜ್ ಮೇಲೆ ಇರುವಂಥದ್ದು ನೋಡ್ತಾ ಇರಬಹುದು ದೃಶ್ಯದಲ್ಲೂ ಕೂಡ ವಿವಿಐಪಿಗಳು ಅಂದ್ರೆ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಕೃಷ್ಣ ಬೈರೇಗೌಡರಾಗಿರ್ಬೋದು, ಅಂದ್ರೆ ಎಲ್ಲ ಶಾಸಕ ಸಚಿವರುಗಳು ಕೂಡ ಅವರವರ ಆಸನವನ್ನ ಈಗಾಗಲೇ ರೆಡಿ ಮಾಡಿಟ್ಟಿರುವಂತದ್ದು. ಅಂದ್ರೆ ಎಲ್ಲ ರೀತಿಯಂತ ಯಾವುದೇ ರೀತಿಯಾದಂತ ಕುಂದುಕೊರತೆ ಆಗಬಾರ್ದು ಅಂತೇಳಿ ಈಗಾಗಲೇ ನಿನ್ನೆಯಿಂದನೂ ಕೂಡ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು. ಸುಮಾರು 100 ಎಕರೆ ಒಂದು ಜಮೀನಲ್ಲಿ ಈ ಒಂದು ಗ್ಯಾರಂಟಿ ಸಮಾರಂಭ ಸಮರ್ಪಣೆ ನೀಡ್ತಾ ಇರುವಂತದ್ದು. ಸದ್ಯ ಇಲ್ಲಿ ಜಿಲ್ಲಾಧಿಕಾರಿಗಳಿದ್ದಾರೆ, ಅವ್ರನ್ನ ಕೇಳೋಣ ಯಾವ ತರ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಜಿಲ್ಲಾಡಳಿತದಿಂದ. ಸರ್, ಜಿಲ್ಲಾಡಳಿತದಿಂದ ಯಾವ ತರ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಸಂಖ್ಯೆ? ಇವತ್ತು ನಡೀತಾ ಇರುವಂತಹ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶಕ್ಕೆ ಹಾವೇರಿ ಜಿಲ್ಲೆ ಜೊತೆಗೆ ಸುತ್ತಮುತ್ತಲಿನ 9 ಜಿಲ್ಲೆಗಳು ಬರ್ತಾ ಇರೋದ್ರಿಂದ 1 ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳು ಸೇರುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಬೃಹತ್ವಾದ ವೇದಿಕೆ ನಾವು ಹಾಕಿದ್ದೇವೆ. 1 ಲಕ್ಷ ಆಸನಗಳ ವ್ಯವಸ್ಥೆ ನಾವು ಮಾಡಿದ್ದೇವೆ. ಹಾಗೇನೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 200 ಕೌಂಟರ್ಸ್ ನಾವು ಮಾಡಿದ್ದೇವೆ. ಮತ್ತು ಬಂದಂತ ಇವರಿಗೆ ಕುಡಿಯುವ ನೀರು ಇರ್ಬೋದು, ಸ್ವಚ್ಛತೆ ಸಲುವಾಗಿ ಶೌಚಾಲಯ ಇರ್ಬೋದು, ಅವುಗಳನ್ನೆಲ್ಲ ನಾವು ಮಾಡ್ಕೊಂಡಿದ್ದೇವೆ. ಎಷ್ಟು ಎಕರೆ ಜಮೀನಲ್ಲಿ ಪಾರ್ಕಿಂಗ್ ಆಗಿರ್ಬೋದು, ಸ್ಟೇಜ್ ಆಗಿರ್ಬೋದು, ಎಷ್ಟು ಎಕರೆ ಆಗಿದೆ ಸರ್? ವೇದಿಕೆ ಮತ್ತು ಫುಡ್ ಕೌಂಟರು ಮತ್ತು ಒಟ್ಟಾರೆ ಪಾರ್ಕಿಂಗ್ ಎಲ್ಲವನ್ನೂ ಸೇರಿ ಸುಮಾರು 150 ಎಕರೆಯಷ್ಟು ಜಾಗವನ್ನು ನಾವು ತಗೊಂಡು ಇಲ್ಲಿ ಕೆಲಸವನ್ನು ಮಾಡಿದ್ದೇವೆ. ಯಾರು ಬರ್ತಾರೆ? ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಸುಮಾರು 15ಕ್ಕಿಂತ ಹೆಚ್ಚು ಸಚಿವರುಗಳು ಬರ್ತಾ ಇದ್ದಾರೆ ಮತ್ತು ನಮ್ಮ ಕಂದಾಯ ಇಲಾಖೆ ಹಿರಿಯ ಅಧಿಕಾರಿಗಳು ಬರ್ತಾ ಇದ್ದಾರೆ. ಹಾಗೆ ಸುತ್ತಮುತ್ತಲಿನ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸಹ ಇಲ್ಲಿ ಭಾಗವಹಿಸುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳಾದಂಥ ಮಹಾಂತೇಶ್ವರ ಮತ್ತು ನಾನು ಹೇಳ್ತಾ ಹೋಗ್ತೀನಿ, ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಈಗ ಸ್ಟೇಜ್ ಒಂದು ಸರಿಯಾದಂಥ ಸಿದ್ಧತೆಯನ್ನ ಈಗ ಜಿಲ್ಲಾಡಳಿತ ಮಾಡ್ಕೊಂಡಿರೋದು. ಸ್ಟೇಜಿನ ಮುಂಭಾಗದಲ್ಲಿ ಒಂದು ರೀತಿ ಹಳ್ಳಿಯ ವಾತಾವರಣ ಮೂಡಿ ಬರಬೇಕು ಅಂತೇಳಿ ಈಗ ಹಳ್ಳಿಗಳಲ್ಲಿ ಯಾವ ತರ ನಾವು ರಾಶಿಯನ್ನ ಮಾಡ್ತೀವಿ, ರಂಗೋಲಿಯನ್ನ ಹಾಕ್ತಿವಿ, ಆ ಒಂದು ದೃಶ್ಯವನ್ನ ಕಣ್ಕಟ್ಟುವ ಹಾಗೆ ಈಗ ಮಾಡಿರುವಂತದ್ದು ನೋಡ್ತಾ ಇರ್ಬೋದು. ಆ ಒಂದು ರಾಶಿ, ಜೋಳದ ರಾಶಿ ಆಗಿರ್ಬೋದು, ಅದ್ರ ಮೇಲಿರ್ತಕ್ಕಂಥ ಕುಂಭ ಆಗಿರ್ಬೋದು, ಸುತ್ತಾಲು ಇರ್ತಕ್ಕಂಥ ಆ ಬುಟ್ಟಿ ಮರಗಳು, ಒಂದು ರೀತಿ ಹಳ್ಳಿಯ ವಾತಾವರಣವನ್ನ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅಂದ್ರೆ ನಿನ್ನೆಯಿಂದಲೂ ಕೂಡ ಈ ಒಂದು ಭೂ ಗ್ಯಾರಂಟಿ ಸಮರ್ಪಣಾ ಸಮಾರಂಭಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಸುಮಾರು 9 ಜಿಲ್ಲೆಗಳಿಂದ ಈ ಒಂದು ಫಲಾನುಭವಿಗಳು ಅಂದ್ರೆ ಈ ಒಂದು ಭೂ ಗ್ಯಾರಂಟಿ ಯೋಜನೆ ಅಂತಂದ್ರೆ 1 ಲಕ್ಷ ಜನರಿಗೆ ಏನಂತಂದ್ರೆ ತಮ್ಮ ಮನೆಯ ಹಕ್ಕು ಪತ್ರವನ್ನ ಕೊಡುವ ಒಂದು ಕಾರ್ಯಕ್ರಮ ಇದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಎಲ್ಲ ರೀತಿ ಅಂತಂದ್ರೆ ಬರ್ತಕ್ಕಂಥ ಜನರಿಗೆ 9 ಜಿಲ್ಲೆಗಳಿಂದ ಬರ್ತಕ್ಕಂಥ ಜನರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಆಗಿರ್ಬೋದು, ಜೊತೆಗೆ ಅಂತಂದ್ರೆ ಕೂಳಿಸ್ಕೊಳ್ಳಲು ಆಸನಗಳಾಗಿರ್ಬೋದು, ಎಲ್ಲ ರೀತಿಯಂತ ಸಿದ್ಧತೆಯನ್ನ ಮಾಡ್ಕೊಂಡಿರೋದು. ಇದು ನೋಡ್ತಾ ಇರ್ಬೋದು. ಸುಮಾರು ಡಿಸಿ ಅವರು ಹೇಳಿದ ಪ್ರಕಾರ 100 ಎಕರೆ ಜಮೀನಲ್ಲಿ ಅಂತಂದ್ರೆ ಈ ಒಂದು ಕಾರ್ಯಕ್ರಮ ನಡೀತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತ ಅಹಿತಕರ ಘಟನೆ ನಡೀಬಾರದು ಅಂತೇಳಿ ಬಿಗಿ ಭದ್ರತೆಯನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಈ NH4 ಹೈವೇಯಿಂದ ಕೆಳಗಡೆ ಬಂದ್ರೆ ಅಲ್ಲಿ ಒಂದು ರೂಟ್ ಮ್ಯಾಪ್ ಅನ್ನ ಮಾಡಿರುವಂತದ್ದು. ಸಾರ್ವಜನಿಕರಿಗೆ, ವಿವಿಐಪಿಗಳಿಗೆ ಒಂದು ರೂಟ್ ಮ್ಯಾಪ್ ಅನ್ನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತ ಅಹಿತಕರ ಘಟನೆ ನಡೀಬಾರದು ಅಂತೇಳಿ ಪೊಲೀಸ್ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ಬಿಗಿ ಭದ್ರತೆಯನ್ನ ಮಾಡಿಕೊಂಡಿರುವಂತದ್ದು. ಅಂದ್ರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಂದರೆ ಈ ಕಾರ್ಯಕ್ರಮ ಆರಂಭ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು, DCM, ಸಚಿವರು, ಶಾಸಕರು ಕೂಡ ಆಗಮಿಸ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅಂದ್ರೆ ಈಗಾಗಲೇ 9 ಜಿಲ್ಲೆಯಿಂದ ಕೂಡ ಜನರು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಎಲ್ಲ ರೀತಿಯಂತ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಲಿ ಅಂತೇಳಿ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳರ್, ನ್ಯೂಸ್ ಫಸ್ಟ್, ಹಾವೇರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.